ನೀರುಮಾರ್ಗ ಸೇವಾ ಸಹಕಾರಿ ಸಂಘದ ಆಡಳಿತ ನಿರ್ದೇಶಕರ ಚುನಾವಣೆಯು ಫೆಬ್ರವರಿ 2ರಂದು ನಡೆಯಲಿದ್ದು ಸಮರ್ಥ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಭವವಿರುವ ಸದಸ್ಯರನ್ನು ಆಶೀರ್ವದಿಸಿ ಮತ ನೀಡಿ ಚುನಾಯಿಸಿ ಎಂದು ಹಿಂದುಳಿದ ವರ್ಗದ ಬಿ ಸ್ಥಾನದ ಅಭ್ಯರ್ಥಿ ಸಂತೋಷ್ ಡಿಕಾಸ್ತಾ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ನೀರುಮಾರ್ಗ ಸೇವಾ ಸಹಕಾರಿ ಸಂಘದ ಆಡಳಿತ ನಿರ್ದೇಶಕರ 2025ರಿಂದ 30ರ ಅವಧಿಗೆ ಚುನಾವಣೆಯು ಫೆಬ್ರವರಿ 2ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ನೀರುಮಾರ್ಗ ಸೊಸೈಟಿ ಸಭಾಂಗಣದಲ್ಲಿ ನಡೆಯಲಿದ್ದು, ಈ ಬಾರಿ ಬದಲಾವಣೆಯೊಂದಿಗೆ ಸಮರ್ಥ 11 ಅಭ್ಯರ್ಥಿಗಳ ತಂಡವೊಂದು ನೀರುಮಾರ್ಗ ಸೇವಾ ಸಹಕಾರಿ ಸಂಘದ ಆಡಳಿತ ನಿರ್ದೇಶನ ಚುನಾವಣೆಯ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿಯುಳ್ಳ, ಪಾರದರ್ಶಕ ತತ್ವ ಸಿದ್ಧಾಂತಗಳಿಂದ ಬದ್ಧರಾಗಿರುವ, ಸ್ವಚ್ಛ ಚಾರಿತ್ರ್ಯವುಳ್ಳ, ರೈತಾಪಿ ಸದಸ್ಯರ ಕಾಳಜಿಯುಳ್ಳ ವಿದ್ಯಾವಂತ ಆಡಳಿತ ಮಂಡಳಿ ಅಗತ್ಯವಿರುವ ನಿಟ್ಟಿನಲ್ಲಿ ಈ ಬಾರಿ ಬದಲಾವಣೆಯಾಗಲಿ ಎಂಬ ಧ್ಯೇಯವಾಕ್ಯದೊಂದಿಗೆ 11 ವಿದ್ಯಾವಂತರ ತಂಡ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು, ಪ್ರಮುಖವಾಗಿ ನಮ್ಮಲ್ಲಿರುವ ಅಭ್ಯರ್ಥಿಗಳು ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಅಭ್ಯರ್ಥಿಗಳಾಗಿದ್ದೇವೆ ಎಂದರು. ನೀರುಮಾರ್ಗ ಸೇವಾ ಸಹಕಾರಿ ಸಂಘದ ಚುನಾವಣೆಯು ಇದೇ ಬರುವ ಫೆಬ್ರವರಿ 2 ತಾರೀಕಿನಂದು ಆದಿತ್ಯವಾರ ನಡೆಯಲಿದೆ. ಈ ಬಗ್ಗೆ ನಾವು ಈ ನಿರ್ದೇಶಕರ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುವವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪ್ರಮುಖವಾಗಿ ನಾವು ಈ ಕುಡುಪು ಮತ್ತು ನೀರುಮಾರ್ಗ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂಥ ನೀರುಮಾರ್ಗ ಸೇವಾ ಸಹಕಾರಿ ಸಂಘ, ಈ ಸಂಘವು ಸುಮಾರು 7 ದಶಕಗಳಿಂದ ನಮ್ಮ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಚುನಾವಣೆಯು ನಡೆಯಲಿದೆ. ಆದ್ದರಿಂದ ನಾವೊಂದು ಸಮರ್ಥ ತಂಡವನ್ನು ಕಟ್ಟಿಕೊಂಡು ಮುನ್ನಡೆಯಬೇಕಾಗಿ ನಿರ್ಧರಿಸಿ ನಾವೊಂದು ತಂಡವನ್ನು ಕಟ್ಟಿಕೊಂಡಿದ್ದೇವೆ. ಈ ತಂಡದಲ್ಲಿರುವಂಥ 11 ಸದಸ್ಯರ ಪೈಕಿ 7 ಸದಸ್ಯರು ನಾವು ಇಲ್ಲಿ ಇದ್ದೇವೆ. ಪ್ರಮುಖವಾಗಿ ನಾವು ಯಾಕೆ ಅರ್ಹರು ಎಂಬ ಪ್ರಶ್ನೆಗೆ ಮುಖ್ಯವಾಗಿ ನಾವು ನಮ್ಮ ನೀರುಮಾರ್ಗ ಬಂಡಂದೆಲ ಪರಿಸರದಲ್ಲಿ, ನೀರುಮಾರ್ಗ ಬಂಡಂದೆಲ ಕುಡುಪು ಪರಿಸರದಲ್ಲಿ ನಾವೆಲ್ಲರೂ ಚಿರಪರಿಚಿತರು. ವಿವಿಧ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಬಂದವರು. ಪ್ರಮುಖವಾಗಿ ನಮ್ಮಲ್ಲಿ ಅಭ್ಯರ್ಥಿಗಳಾಗಿ ಇರುವವರು ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡುತ್ತಾ ಬಂದಿರುವರು. ಮುಖ್ಯವಾಗಿ ಆ ಪರಿಸರದಲ್ಲಿರುವಂಥ ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು, ಸುಬ್ರಹ್ಮಣ್ಯ ದೇವಸ್ಥಾನ ಮಾಣೂರು, ವಾಜಿಲಾಯಿ ಧೂಮಾವತಿ ದೇವಸ್ಥಾನ ಪೆದಮಾಲೆ, ಕಲ್ಲುಡೇಲು ದೇವಸ್ಥಾನ ಬಂಡಂತಿಲ, ಈ ಪ್ರಮುಖ ದೇವಸ್ಥಾನಗಳಲ್ಲಿ ಆ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಅನುಭವವನ್ನು ಹೊಂದಿರುವವರು. ಮಾತ್ರವಲ್ಲದೆ ಆ ಪರಿಸರದಲ್ಲಿ ಬರುವಂತಹ ಚರ್ಚ್, ನೀರುಮಾರ್ಗ ಚರ್ಚ್, ಕೆಲ್ರಾಯ್ ಚರ್ಚ್, ಅದೇ ರೀತಿ ಪೆದಮಾಲೆ ಚರ್ಚ್, ಈ ಚರ್ಚಿನಲ್ಲಿ ಉಪಾಧ್ಯಕ್ಷರಾಗಿ, ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾಗಿ, ಪ್ರಸ್ತುತ ಉಪಾಧ್ಯಕ್ಷರಾಗಿ 3 ಇದ್ದಾರೆ, ಕಾರ್ಯದರ್ಶಿಯಾಗಿ ಒಬ್ಬರಿದ್ದಾರೆ, ಮಾಜಿ ಉಪಾಧ್ಯಕ್ಷರು ಇದ್ದಾರೆ. ಚರ್ಚ್ ಪಾಲನಾ ಮಂಡಳಿಯಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಮಾತ್ರವಲ್ಲದೆ ನೀರುಮಾರ್ಗ ಕೆಲರೈ ಪರಿಸರದಲ್ಲಿ ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರಿದ್ದಾರೆ. ಪ್ರಮುಖವಾಗಿ ಒಂದು ಹೊಸ ಚಿಂತನೆ, ಹೊಸ ಯೋಜನೆ ಮತ್ತು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಸಾಗ್ತಾ ಇದ್ದೇವೆ. ನಮಗೆ ಒಂದು ಅವಕಾಶವನ್ನು ನೀಡಬೇಕು. ಯಾಕಂತೇಳಿದರೆ ನಮ್ಮ ಇಡೀ ತಂಡದಲ್ಲಿ ಒಂದು ವಿದ್ಯಾವಂತ ತಂಡ. ಪ್ರಮುಖವಾಗಿ ನಮ್ಮಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದವರಿದ್ದಾರೆ, MBA ವಿದ್ಯಾಭ್ಯಾಸ ಮಾಡಿದವರಿದ್ದಾರೆ, ಪದವಿ ವಿದ್ಯಾಭ್ಯಾಸ ಪ್ರಮುಖವಾಗಿ BCom, CA ಇಂಟರ್, ಈ ರೀತಿ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಪರಿಣಿತರು, ಈ ಲೆಕ್ಕ ಕ್ಷೇತ್ರದಲ್ಲಿ ಪರಿಣಿತರು. ಆ ರೀತಿ ಇದ್ದುಕೊಂಡು ನಾವೊಂದು ತಂಡವನ್ನು ಕಟ್ಟಿದ್ದೇವೆ. ನಮ್ಮ ಎಲ್ಲ ಸದಸ್ಯರು 11 ಸದಸ್ಯರನ್ನು ಆರಿಸಿ ಮುಂದಿನ 5 ವರ್ಷಕ್ಕೆ ನಿರ್ದೇಶಕರಾಗಿ ಈ ನಮ್ಮ ನೀರುಮಾರ್ಗ ಸೊಸೈಟಿಗೆ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ನೀಡಲು ಅವಕಾಶ ನೀಡಬೇಕಾಗಿ ಇಲ್ಲಿರುವಂಥ ಎಲ್ಲ ಸದಸ್ಯರ ಪರವಾಗಿ, ಉಳಿದ ಎಲ್ಲ ನಿರ್ದೇಶಕರಿಗೆ ಅಭ್ಯರ್ಥಿಗಳಾಗಿರುವಂಥ ಎಲ್ಲ ಅಭ್ಯರ್ಥಿಗಳ ಪರವಾಗಿ ತಮ್ಮಲ್ಲಿ ಪ್ರಮುಖವಾಗಿ ಎಲ್ಲ ನಮ್ಮ ಸದಸ್ಯ ಬಾಂಧವರಲ್ಲಿ ನಾನು ವಿನಂತಿಸುತ್ತೇನೆ. ತಮ್ಮ ಸಹಕಾರವನ್ನು ನಮಗೆ ನೀಡಬೇಕು. ಈ ಸಲ ನಮ್ಮನ್ನು ಚುನಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾದ ಎಲಿಯಾಸ್ ಫೆರ್ನಾಂಡಿಸ್, ರಾಬರ್ಟ್ ಲ್ಯಾನ್ಸಿ ಪಾಯ್ಸ್, ಸಂದೀಪ್ ನೋಯಲ್ ಮಿಸ್ಕಿತ್, ಹೇಮಂತ್,
ಹಾಗೂ ಮಹಿಳಾ ಮೀಸಲಾತಿ ಅಭ್ಯರ್ಥಿ ರೀಟಾ ಉಷಾ ಫೆರ್ನಾಂಡಿಸ್, ಸಾಲಗಾರರಲ್ಲದ ಕ್ಷೇತ್ರ ಸ್ಥಾನದ ಅಭ್ಯರ್ಥಿ ವಿನೋದ್ ಪಿರೇರಾ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.